ಸೆಲೆಕ್ಷನ್ದು ಕ್ವಶನ್ ಮಾಡಿ ಸೆಲೆಕ್ಷನ್ ಮಾಡಿ ಹೈಕೋರ್ಟ್ಗೆ ಹೋಗಿರಲ್ಲ ಹಾಗಾಗಿ ಅವನೇ ಬೇಕು. ಓಕೆ ಹೆಗಡೆ ಅವರೇ, ನಾವು ನಿಮ್ಮ ಪರ್ಮಿಷನ್ನೇ ಕಾಯ್ತಾ ಇದ್ದೀವಿ. ರಾಗಿಣಿ ಸಿಂಗ್ ವೆಂಚೂರ್ ಅರ್ಪಿಸುವ ಹೆಮ್ಮೆಯ ಭಾರತೀಯ ಮಹಿಳೆಯರಿಗಾಗಿ ಶುಭಾರಂಭಗೊಂಡಿದೆ ಪೀಚ್ ಮೂಡ್ ಎಕ್ಸ್ಕ್ಲೂಸಿವ್ ಡ್ರೆಸ್ ಸ್ಟೋರ್. ನಮ್ಮಲ್ಲಿ ಮಹಿಳೆಯರ ಆಕರ್ಷಕ ಸಲ್ವಾರ್ ಸೂಟ್, ಕುರ್ತಿ, ಟಾಪ್ಸ್, ಕೋ-ಆರ್ಡ್ ಸೆಟ್ ಹಾಗೂ ಡ್ರೆಸ್ಸಸ್ ದೊರೆಯುತ್ತದೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ ಪೀಚ್ ಮೂಡ್ ಸ್ಟೋರ್, ಬ್ಯಾರಿಸ್ ಸಿಟಿ ಸೆಂಟರ್, ಸೆಕೆಂಡ್ ಫ್ಲೋರ್, SN ಮಾರ್ಕೆಟ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 7204094951 7204094952. ಆತ್ಮೀಯ ಸಹಕಾರ ಬಂಧುಗಳೇ, ನಾನು ನಿಮ್ಮ ಸೇವಾಕಾಂಕ್ಷಿ HB ದಿನೇಶ್ ಬುಳ್ಳಾಪುರ. ಇದೇ ಜೂನ್ 28ರಂದು ನಡೆಯಲಿರುವ DCC ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯಲ್ಲಿ ಶಿವಮೊಗ್ಗ ಬ್ಯಾಂಕಿನ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಸಹಕಾರ ಭಾರತಿ BJP ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ. ತಮ್ಮ ಅಮೂಲ್ಯವಾದ ಮತವನ್ನು ನನ್ನ ಕ್ರಮ ಸಂಖ್ಯೆ 3 ಪ್ರೆಷರ್ ಕುಕ್ಕರ್ ಚಿಹ್ನೆಗೆ ನೀಡುವ ಮೂಲಕ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಾಳೆ ದಿವಸ DCC ಬ್ಯಾಂಕಿನ ಚುನಾವಣೆ ನಡೀತಾ ಇದೆ. ಹಿಂದೆಂದೂ ಕಾಣದೇ ಇರುವಂಥ ಒಂದು ಪೈಪೋಟಿ. ಎಲ್ಲ ಥರದ ವಾಮ ಮಾರ್ಗಗಳ ಅನುಸರಣೆ, MLA MPಗಳ ಅತ್ಯಂತ ಸಕ್ರಿಯ ಪಾಲ್ಗೊಳ್ಳುವಿಕೆ ಮೊದಲನೇ ಬಾರಿ ಕಂಡು ಬರ್ತಾ ಇದೆ. ಕಾರಣ ಅಂತಂದ್ರೆ, ಕಳೆದ ಬಾರಿ BJPಯ ನೇತೃತ್ವದಲ್ಲಿ, ಅದರ ಅಧ್ಯಕ್ಷತೆಯಲ್ಲಿ DCC ಬ್ಯಾಂಕ್ ಇದ್ದಾಗ ನಡೆದಂಥ ಹಗರಣವನ್ನು ಒಂದ್ಸಾರಿ ಅವಲೋಕಿಸಬೇಕು. ಅದನ್ನು ಅವಲೋಕನ ಮಾಡಿದರೆ ಯಾಕೆ BJPಯ ಎಲ್ಲ ನಾಯಕರು ಇಷ್ಟೊಂದು ಇನ್ವಾಲ್ವ್ಮೆಂಟ್ ತಗೊಳ್ತಾ ಇದ್ದಾರೆ ಅಂಥೇಳಿ ಮನವರಿಕೆ ಆಗತ್ತೆ. ಎಷ್ಟೊಂದು ಭ್ರಷ್ಟಾಚಾರ DCC ಬ್ಯಾಂಕ್ನಲ್ಲಿ ಆಗಿ ಹೋಯಿತು ಅಂತ ಹೇಳಿದರೆ, ಅಲ್ಲಿ ಸಾಮಾನ್ಯ ಒಬ್ಬ ಗುಮಾಸ್ತನ, ಅಟೆಂಡರ್ನ ಆಯ್ಕೆ ಮಾಡೋ ವಿಷಯದಲ್ಲೂ ಕೂಡ ಜಿಲ್ಲೆಯಲ್ಲಿ ಅತ್ಯಂತ ವ್ಯಾಪಕವಾಗಿ ಚರ್ಚೆಯಾದಂಥ ಭ್ರಷ್ಟಾಚಾರ. ಒಂದೊಂದು ಹುದ್ದೆಗೂ 50 ಲಕ್ಷ ರೂಪಾಯಿ. ಭಾಳ ಯಾರಾದರೂ ಒತ್ತಾಯ ಮಾಡಿ ಹೇಳಿದರೆ ಕನಿಕರದಿಂದ, ಏನೋ ಸಹಾನುಭೂತಿಯಿಂದ ಒಂದು 5 ಲಕ್ಷ ಕಡಿಮೆ ಮಾಡಿ ಸರಾಸರಿ 45 ಲಕ್ಷ ರೂಪಾಯಿಗಳನ್ನು ಸುಮಾರು 98 ಹುದ್ದೆಗಳಿಗೆ ಪಡ್ಕೊಂಡಿದ್ದಾರೆ. 98. ಎಲ್ಲ ಅರ್ಹತೆ ಇದ್ದು ಕೂಡ ಆಯ್ಕೆ ಯಾವುದೇ ಮಾನದಂಡಗಳನ್ನು ಅನುಸರಿಸದೆ ಅನ್ಯಾಯಕ್ಕೆ ಒಳಗಾದಂಥ ಅಭ್ಯರ್ಥಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅವ್ರ್ಯಾರಿಗೂ ಮಧ್ಯಮ ವರ್ಗದ ಬಡವರ ಮಕ್ಕಳುಗಳಿಗೆ ಇಷ್ಟು ದೊಡ್ಡ ಮೊತ್ತದ ಲಂಚವನ್ನು ಕೊಟ್ಟು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಥರ ಎಲ್ಲ ಅರ್ಹತೆ ಇದ್ದು ಕೂಡ ವಂಚಿತನಾದಂಥ ನಮ್ಮ ವೇದಿಕೆಯಲ್ಲಿ ಕೊನೆಗೆ ಕೂತಿರ್ತಕ್ಕಂಥ ಮಂಜುನಾಥ, ಶಿಕಾರಿಪುರದವರೇ, ಎಲ್ಲ ಅರ್ಹತೆ ಇತ್ತು ಅವರಿಗೆ. ಒಂದೇ ಒಂದು ಅರ್ಹತೆ ಇರಲಿಲ್ಲ, ಆ 45 ಲಕ್ಷ ರೂಪಾಯಿನ ಕೊಡುವಂಥ ಶಕ್ತಿ ಇರಲಿಲ್ಲ ಅವರಿಗೆ. ಆ ಕಾರಣಕ್ಕೋಸ್ಕರ ಅವರು ಹೈಕೋರ್ಟಿಗೆ ಹೋಗಿದ್ದಾರೆ, ಇಡೀ ಪ್ರಕ್ರಿಯೆಯನ್ನು ಚಾಲೆಂಜ್ ಮಾಡಿ. ಇನ್ನು ವಿಚಾರಣೆಯ ಹಂತದಲ್ಲೇ ಇದೆ. ನಾಳೆ ದಿವಸ ಮಂಜುನಾಥ್ ಅವರು ಹೈಕೋರ್ಟ್ನಲ್ಲಿ ಸಕ್ಸೀಡ್ ಆದರೆ
ಈ 98 ಜನ ಈ ದುಡ್ಡು ಕೊಟ್ಟು ಸೇರಿದವರು ಬೀದಿ ಪಾಲಾಗ್ತಾರೆ. ಇಡೀ ಪ್ರಕ್ರಿಯೆಯನ್ನೇ ರದ್ದುಗೊಳಿಸಿದರೆ ಹೈಕೋರ್ಟ್. ಬಡವರ ಮಧ್ಯಮ ವರ್ಗದ ಮಕ್ಕಳು ಸಾಲ ಸೋಲ ಮಾಡಿ ತಮ್ಮ ಆಸ್ತಿಗಳನ್ನು ಅಡವಿಟ್ಟು ಈ ಹುದ್ದೆಯನ್ನು ಗಿಟ್ಟಿಸಿಕೊಂಡಂಥವರಿಗೆ ನಾಳೆ ಯಾರು ವಾಪಸ್ ಕೊಡ್ತಾರೆ?